ಬ್ರೇಕ್ ನಂತರ ಕಳ್ಳರ ಕೊಂಪೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. VRL ಬಸ್ನಲ್ಲಿ ನಡೆದಂಥ 85 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳ ಕಳ್ಳತನ ಪ್ರಕರಣ ಮತ್ತು ಆ ಪ್ರಕರಣವನ್ನು ಪೊಲೀಸರು ಭೇದಿಸಿದ ಕಥೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕಳ್ಳರ ಬಗ್ಗೆ ಮೊಟ್ಟ ಮೊದಲ ಸುಳಿವು ಕೊಟ್ಟಿದ್ದು VRL ಬಸ್ನಲ್ಲಿದ್ದಂಥ CCTV ಫುಟೇಜ್. ಇಬ್ಬರು ಸೀಟ್ ನಂಬರ್ 1 and 2 ಬುಕ್ ಮಾಡಿದಂಥ ಇಬ್ಬರು ಒಡವೆಗಳಿದ್ದ ಬ್ಯಾಗನ್ನು ತಮ್ಮ ಕಾಲ ಬಳಿ ಇಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆ ಬಸ್ನಲ್ಲಿ ಇನ್ನಿಬ್ಬರು ಇಡೀ ರಾತ್ರಿ ಮಲಗೋದೇ ಇಲ್ಲ. ಅವರಿಗೆ ಯಾವ ಟೈಮ್ನಲ್ಲಿ ಒಡವೆ ಎಗರಿಸಬೇಕು ಅನ್ನೋ ಚಿಂತೆ ಮಾತ್ರ ಇರುತ್ತೆ. 85 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳು ಆ ಬ್ಯಾಗ್ನಲ್ಲಿದೆ ಅನ್ನೋದರ ಮಾಹಿತಿ ಮೊದಲೇ ಅವರಿಗೆ ಸಿಕ್ಕಿರುತ್ತೆ. ಇಡೀ ದಿನ ಅವರು ಒಡವೆಗಳನ್ನು ಇಟ್ಕೊಂಡು ಓಡಾಡ್ತಿದ್ದವರನ್ನು ಅವರಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡಿರ್ತಾರೆ. ಕಳ್ಳರಿಗೆ ಸರಿಯಾದ ಮುಹೂರ್ತ ಕೂಡಿ ಬರೋದು ಬೆಳಗಿನ ಜಾವ 6:40 ಸುಮಾರಿಗೆ. ಅಷ್ಟೊತ್ತಿಗಾಗಲೇ ಬಿಜಾಪುರದಿಂದ ಹೊರಟಿದ್ದ ಬಸ್ ಬೆಂಗಳೂರು ತಲುಪಿ ನೆಲಮಂಗಲದಲ್ಲಿತ್ತು. ಆ ಸಂದರ್ಭದಲ್ಲಿ ಒಡವೆ ಇಟ್ಟುಕೊಂಡಿದ್ದಂಥವರು ಗಾಢ ನಿದ್ದೆಯಲ್ಲಿದ್ದಾರೆ ಅನ್ನೋದನ್ನು ನೋಡಿದಂಥ ಕಳ್ಳರು ಬಸ್ ನಿಲ್ಲಿಸೋದಕ್ಕೆ ಹೇಳ್ತಾರೆ. ಬಸ್ ನಿಲ್ತಾ ಇದ್ದ ಹಾಗೆ ಒಡವೆ ಇದ್ದ ಬ್ಯಾಗನ್ನು ತಗೊಂಡು ಕೆಳಗಿಳಿತಾರೆ. ನಿಮಗೆ ಗೊತ್ತಿರಲಿ, ಕಳ್ಳರ ಬೊಲೆರೋ, ಮಹೀಂದ್ರ ಬೊಲೆರೋ ವಾಹನ ಬಸ್ಸನ್ನು ಫಾಲೋ ಮಾಡಿಕೊಂಡು ಬರ್ತಾ ಇತ್ತು. ಬಸ್ ಇಳಿದ ಅವರಿಬ್ಬರು ತಕ್ಷಣ ಅದರಲ್ಲಿ ಹತ್ಕೊಂಡು ಪರಾರಿಯಾಗ್ತಾರೆ. ತಮ್ಮ ಒಡವೆಗಳ ಚೀಲ ಕಳೆದು ಹೋಗಿದೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದ್ದು, ಒಡವೆಯ ಮಾಲೀಕರಿಗೆ ಗೊತ್ತಾಗಿದ್ದು ನವರಂಗ್ ಥಿಯೇಟರ್ ಹತ್ರ ಬಸ್ ಬಂದಂಥ ಸಂದರ್ಭದಲ್ಲಿ ಅಷ್ಟು ಗಾಢ ನಿದ್ದೆಯಲ್ಲಿ ಅವರಿದ್ದರು. ಈ ಕಳ್ಳರು ಯಾರು ಅನ್ನೋದನ್ನು ಪತ್ತೆ ಮಾಡಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ಬಂದದ್ದು, ಅದು ಒಂದು ದೊಡ್ಡ ಹೊಡೆದಾಟವನ್ನು ಮಾಡಿ ಅರೆಸ್ಟ್ ಮಾಡಿಕೊಂಡು ಬಂದಂಥದ್ದು ನಿಜವಾಗ್ಲೂ ಒಂದು ಸಾಹಸಗಾಥೆ. ಪೊಲೀಸರನ್ನು ಆ ವಿಷಯಕ್ಕಾಗಿ ನಾವು ಅಭಿನಂದಿಸ್ತೀವಿ. ಅಶೋಕ್ ಕುಮಾರ್ ಸರ್, ಒಂದು ಊರು ಇಷ್ಟು ನಟೋರಿಯಸ್ ಅಂತ ಗೊತ್ತಾದ ನಂತರ ಅಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಏನಾದ್ರು ಪ್ರಿಕಾಷನ್ಸ್ ತಗೋತಾರಾ ಪೊಲೀಸರು? ಏನು ತಗೊಳ್ಬೇಕು? ಇಲ್ಲ, ಮೊದಲು ಫಸ್ಟ್ ನಾವು ಒಂದು ಸ್ಮಾಲ್ ಟೀಮ್ ಹೋಗಿ ನಾವೆಲ್ಲ ಏರಿಯಾ ಫುಲ್ ಅದನ್ನು ಮ್ಯಾಪ್ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾವ ಕಡೆ ಎಂಟ್ರೆನ್ಸ್ ಇದೆ, ಯಾವ ಕಡೆ ಎಕ್ಸಿಟ್ ಇದೆ. ಮತ್ತು ಇವ್ರು ಏನು ಮಾಡ್ತಾರೆ, ಕೆಲವರು ಹೆಂಗಸರು ಮಕ್ಕಳದ್ದು ಮಾತ್ರ ಅಲ್ಲಿ ಮನೆಗಳಲ್ಲಿ ಬಿಡ್ತಾರೆ. ಇವ್ರು ಏನು ಮಾಡ್ತಾರೆ, ಸ್ವಲ್ಪ ಪಕ್ಕದಲ್ಲಿ ಯಾವುದಾದ್ರು ಒಂದು ಟೌನ್ನಲ್ಲಿ ಲಾಡ್ಜಲ್ಲಿ ರೂಮ್ ಮಾಡ್ಕೊಳ್ತಾರೆ. ಈಗ ನಾರ್ತ್ ಇಂಡಿಯಾಗೆ ಹೋಗಿ, ಈಗ ನಾರ್ತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಅಂದರೆ ಡೆಲ್ಲಿ, ಬಾಂಬೆ, ಕಲ್ಕಟ್ಟ, ಇಂಪಾರ್ಟೆಂಟ್ ಮೆಟ್ರೋಪಾಲಿಟನ್ ಸಿಟಿಲೆಲ್ಲ ಈ ಅಫೆನ್ಸಸ್ ಆಗುತ್ತೆ. ಅಲ್ಲಿ ಅಫೆನ್ಸ್ ಮಾಡಿದ್ಮೇಲೆ ಕ್ಯಾಶನ್ನು ಏನು ಮಾಡ್ತಾರೆ, ಆನ್ಲೈನಲ್ಲಿ ಮನೆಗೆ ಕಳಿಸ್ತಾರೆ. ಆನ್ಲೈನಲ್ಲಿ ಅದೇ ನಾವು ಇದರಲ್ಲಿ ಏನಾಯಿತು, ನಮಗೆ ರಾಮಜಿನಗರದಲ್ಲಿ ತಿರುಚನಾಪಳ್ಳಿಯಲ್ಲಿ ಒಂದು BTS ಡ್ರೈವರ್ ಇದ್ದಾನೆ. ಅವನು ಅದೇ ರಾಮಜಿನಗರದವನೇ. ಅವನಿಗೆ ಅಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ಟಿದೆ. ಅವನ ಹೆಸರಿನಲ್ಲಿ ಅಕೌಂಟಿಗೆ ಇವರೆಲ್ಲ ದುಡ್ಡು ಕಳಿಸ್ತಾರೆ. ಇವರು ಮೊದಲೇ ಅವ್ರು ಯಾರ್ಯಾರು ಅಲ್ಲಿ ಡಿವೈಡ್ ಆಗಿಬಿಡುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗಬೇಕು ಅಂತ. ಅವನಿಗೊಂದು ಪರ್ಸೆಂಟೇಜ್ ಕೊಟ್ಬಿಡ್ತಾರೆ ಡ್ರೈವರ್ಗೆ. ಭಾಳ ಅದು ನಾವು ಕಲಿಬೇಕಾಗಿರೋದು ಇದನ್ನೆಲ್ಲ. ಈಗ ನೀವು ಕೇಳ್ದಂಗೆ ಪೊಲೀಸ್ ಹೋದಾಗ ನಾವು ಫಸ್ಟು ಎಕ್ಸಿಟಿಗೆ ಕರೆಕ್ಟಾಗಿ ನಾವು ಜೀಪ್ ನಿಲ್ಲಿಸ್ಕೋಬೇಕು. ಅಂದರೆ ವಾಪಸ್ ಎಸ್ಕೇಪ್ ಆಗೋಕ್ಕೆ ಬೈ ಚಾನ್ಸ್ ಅಟ್ಯಾಕ್ ಮಾಡಿಬಿಟ್ರೆ ನಮಗೆ ಅಲ್ಲಿ ಸಾಕಷ್ಟು ಫೋರ್ಸ್ ನಮಗೆ ಸಾಲದು ಅಂತ ಹೇಳಿದ್ರೆ ಎಸ್ಕೇಪ್ ಆಗೋಕ್ಕೆ ಡ್ರೈವರು ಆನ್ ದಿ ಸೀಟ್ ಇರಬೇಕು, ಕೀ ಕರೆಕ್ಟಾಗಿ ಆಗಿರಬೇಕು. ಅವ್ರು ಬಂದಾಗ ಇವನು ಕೀ ಹುಡುಕೋದಲ್ಲ. ಓಕೆ ಪುನೀತ್ ಅವ್ರಿಗೆ ಅನುಭವ ಆಗಿದೆ ಅದು. ಹೌದು, ಅವನವನು ಎಚ್ಚರ, ಅವನವನು ನಾವೆಲ್ಲ ಡಿಸ್ಕಸ್ ಮಾಡ್ಕೊಳ್ತೀವಿ. ಈಗ ಇದರಲ್ಲಿ ನಿಮ್ಮ ಈ ಟೀಮ್ನಲ್ಲಿ ಉಪೇಂದ್ರ ಅಂತ ಒಬ್ಬರು ಹೆಸರು ಹೇಳಿದರೆ, ಕಾನ್ಸ್ಟೇಬಲ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರೈಮ್ ಕಾನ್ಸ್ಟೇಬಲ್. ನನ್ನ ಹತ್ರ ಚಿಕ್ಕಪೇಟೆನಲ್ಲಿದ್ದ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು, ಒಳ್ಳೆ ಇನ್ಫಾರ್ಮೇಷನ್ ತರೋದು, ಭಾಳ ಒಳ್ಳೆ ಕಾನ್ಸ್ಟೇಬಲ್. ಓಕೆ, ಕೆಲವು ಕಾನ್ಸ್ಟೇಬಲ್ಸು ಪ್ರೊಫೆಷನಲ್ ಆಗಿದ್ದಾರೆ ಕ್ರೈಮ್ನಲ್ಲಿ, ಪ್ರೊಫೆಷನಲ್. ಅವ್ರಿಗೆ ತಗೊಂಡೋಗಿ ಟ್ರಾಫಿಕ್ ಹಾಕಿದರೆ ಅಲ್ಲಿ ನಿಲ್ಲಕ್ಕಾಗಲ್ಲ ಅವರಿಗೆ, ಅವ್ರು ಪುನಃ ಕ್ರೈಮಿಗೆ ಬರಬೇಕು. ಅಂಥ ಕಾನ್ಸ್ಟೇಬಲ್ಸ್ ಇದ್ದಾರೆ. ಅಲ್ಲಿ ಹೋದಾಗ ಏನೇನು ಕೆಲವು ಊಟ ರೆಡಿ ಮಾಡ್ಕೊಂಡಿರ್ತಾರೆ ನಮಗೆ, ಯಾಕಂದ್ರೆ ಕಂಟಿನ್ಯೂಸ್ ನಾವು ಡ್ರೈವ್ ಮಾಡಬೇಕಾಗುತ್ತೆ, ಎಲ್ಲೂ ನಾವು ಊಟಕ್ಕೆ ನಿಲ್ಲಿಸೋಕ್ಕಾಗೋದಿಲ್ಲ. ಅದೆಲ್ಲ ಕಾನ್ಸ್ಟೇಬಲ್ಸ್ ಎಲ್ಲ ಅದು ಏನಾಗುತ್ತೆ, ಒಂದು 4-5 ಕೇಸ್ ಮಾಡ್ತಾ ಎಲ್ಲ ರೂಢಿಯಾಗಿ ಇನ್ನೇನು ಮೈನಸ್ ಪಾಯಿಂಟ್ನೆಲ್ಲ ಸೆಟ್ರೈಟ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಡೇ ಆ್ಯಂಡ್ ನೈಟ್ ಡ್ರೈವ್ ಮಾಡಬೇಕಾಗುತ್ತೆ ಡ್ರೈವರ್ಸ್, ಅದಕ್ಕೆ 2 ಡ್ರೈವರ್ಸ್ ಬೇಕಾಗುತ್ತೆ, ಒಬ್ಬನೇ ಸಾಕಾಗೋದಿಲ್ಲ. ಬಟ್ ಅಲ್ಲಿ ಹೋಗಿ ಅಟ್ಯಾಕ್ ಮಾಡೋಗೆಲ್ಲ ಭಾಳ ಇಂಪಾರ್ಟೆಂಟ್. ಇಟ್ ಇಸ್ ಲೈಫ್ ಆ್ಯಂಡ್ ಡೆತ್ ಕ್ವಶನ್. ಅವ್ರಿಗೇನು ಗೊತ್ತಾ, ಅಲ್ಲಿ ಈ ಕಾರ್ಯಾಚರಣೆ ಹೋದಂಥ ಒಬ್ಬ ಅಧಿಕಾರಿ ಹೇಳ್ತಾ ಇದ್ರು, ಮನೆ ಹೊರಗಡೆ ಬ್ಯಾರಲ್ ಇರುತ್ತಂತೆ, ನೋಡಿದಂಥವ್ರಿಗೆ ಬರೀ ಬ್ಯಾರಲ್ಗಳು ಮಾತ್ರ ಕಾಣಿಸ್ತಾ ಇದೆ, ಅದನ್ನು ಓಪನ್ ಮಾಡಿದ್ರೆ ಒಳಗಡೆ ಮಚ್ಚು ಲಾಂಗ್ಗಳು. ಆಮೇಲೆ ಮೆಣಸಿನ ಪುಡಿ ಇಟ್ಕೊಂಡಿರ್ತಾರೆ ಹೆಂಗಸ್ರೆ, ಅವ್ರು ಬಂದು ಮೆಣಸಿನ ಪುಡಿ ಹಾಕ್ಬಿಡ್ತಾರೆ, ಗಂಡಸರು ಹೊಡಿತಾರೆ ನಿಮ್ಗೆ. ಆಮೇಲೆ ಯಾರು ಅಂತ ಹಿಡಿಯೋಕ್ಕಾಗಲ್ಲ. ಇಲ್ಲಿ ನೋಡಿ, ನೀವು ಬಸ್ನಲ್ಲಿ ಆ CCTV ಇರೋದ್ರಿಂದ ನೀವು ಪರ್ಟಿಕ್ಯುಲರ್ ಇದೇ ಇವನು ಮಾಡಿದ್ದಾನೆ ಅಂತ ಗೊತ್ತಾಯಿತು. ನೋಡಿ ಅವ್ರದ್ದು ಆ್ಯಕ್ಟಿವಿಟೀಸ್ ನೀವು ಇಳಿಯುವಾಗ ಎಷ್ಟು ಸ್ಮಾರ್ಟಾಗಿ ಇಳಿತಾರೆ ನೋಡಿ. ಅವನು ಬ್ಯಾಗ್ ಇಟ್ಕೊಂಬರೋನು ಆಮೇಲೆ ಬರ್ತಾನೆ ಅವನು.
ಅವ್ನು ಮೊದಲೇ ಬ್ಯಾಗ್ ಇಟ್ಕೊಂಡು ನಿಂತರೆ ಪ್ಯಾಸೆಂಜರ್ ಎದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ವ. ಇವ್ನು ನಿಲ್ಲಿಸಿದ ಮೇಲೆ ಅವನು ಅಷ್ಟು ಕ್ವಿಕ್ಕಾಗಿರುತ್ತೆ. ಹಿಂದ್ಗಡೆ ಬೊಲರಾಗೂ ಇವ್ರಿಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಮೊಬೈಲ್ ಫೋನಲ್ಲಿ ಅವ್ರು ಹೇಳ್ತಾ ಇರ್ತಾರೆ ನಿಲ್ಲಿಸ್ತಾ ಇದೆ ಬಸ್ಸು ರೆಡಿಯಾಗಿರು ಅಂತ. ಅವ್ನು ನಿಲ್ಲಿಸಿದ ತಕ್ಷಣ ಇವ್ರು ಬೊಲರ ಹತ್ತಿರ್ತಾರೆ, ಎಸ್ಕೇಪ್ ಆಗಿರ್ತಾರೆ. ಇವನು ಅಲ್ಲೇ ಬಸ್ನವನು ಆ ಪ್ಯಾಸೆಂಜರ್ ಕೂಗಿದ್ರು ಹಿಡಿಯೋಕ್ಕಾಗಲ್ಲ ಬಸ್ನವ್ರಿಗೆ, ಹೊರಟ್ಬಿಟ್ಟಿರ್ತಾರೆ. ಇದೆಲ್ಲ ಭಾಳ ವ್ಯವಸ್ಥಿತವಾಗಿ ಭಾಳ ಅವರು ಭಾಳ ಇಂಟೆಲಿಜೆಂಟ್ ಇರ್ತಾರೆ, ಭಯಂಕರ ಇಂಟೆಲಿಜೆಂಟ್. ಆಮೇಲೆ ಪೊಲೀಸ್ ಹಿಡಿದ ತಕ್ಷಣ ಒಂದು ದಿವಸ ಅವ್ರು ಏನು ಮಾಡಿದ್ರು ಬಾಯಿ ಬಿಡಲ್ಲ. ಎಸ್, ಈ ಪ್ರಕರಣದಲ್ಲೂ ಕೂಡ ಆಗಿದ್ದದೆ. ಹೌದು, ಯಾಕೆಂದರೆ ಈ ರಾಮ್ ಗ್ಯಾನ್ ಅನ್ನುವಂಥವನು ಏನಕ್ಕೆ ಬಾಯಿ ಬಿಡಲ್ಲ ಅಂದರೆ ಅಷ್ಟೊತ್ತಿಗೆ ಅಡ್ವೊಕೇಟ್ ಬಂದು ABS ಕಾರ್ಪಸ್ ಹಾಕಿ ಪೊಲೀಸನ್ನ ಡಿಸ್ಮ್ಯಾಂಟಲ್ ಮಾಡಿ. ಪೊಲೀಸ್ ಒಂದು ಸರಿ ABS ಕಾರ್ಪಸ್ ಹಾಕಿದ್ರು ಅಂದರೆ ಇನ್ಯಾರೂ ರಿಸ್ಕ್ ತೊಗೊಳ್ಳಲ್ಲ. ಸೊ ಇದರಲ್ಲಿ ಫುಲ್ ರಿಕವರಿ ಆದಂಗೆ ಕಾಣಲ್ಲ ನನಗೆ. ಈ ಕೇಸ್ ಪೂರ್ತಿ ಆಗಿಲ್ಲ, ಇದು ಅವ್ರಿಗೂ ಗೊತ್ತು. ಪೊಲೀಸ್ ಇಟ್ ಈಸ್ ಎ ವೆರಿ ಚಾಲೆಂಜಿಂಗ್ ಜಾಬ್, ಪ್ರೊಫೆಷನಲ್, ಭಾಳ ಇಂಟ್ರೆಸ್ಟ್ ಇರಬೇಕು. ನಮ್ಮಲ್ಲೂ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಹೈಯರ್ ಆಫೀಸರ್ಸ್ದು ನಮಗೆ ಮಾರ್ಗದರ್ಶನ ಇರಬೇಕು, ಸಪೋರ್ಟ್ ಇರಬೇಕು. ಸೊ ಪುನೀತ್, ಅವತ್ತು ಪೊಲೀಸರ ಹೆಚ್ಚು ಕಡಿಮೆ 15 ಜನ ಪೊಲೀಸರ ತಂಡ ಇತ್ತು. ಅವ್ರೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ? ಏನಿಲ್ಲ, ಅಲ್ಲೇ ಇರಬೇಕಾಯ್ತು, ಗಾಡಿ ಎಲ್ಲ ಅಲ್ಲೇ. ನಿಮಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್? ಹೌದು. ಇನ್ನೂ ರೆಡಿ ಆಗಿಬಿಡ್ತಾರೆ ಇವರು. ಸೊ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಪ್ರಾಣಕ್ಕೆ ಅಪಾಯ ಆಗುವಂಥ ಸನ್ನಿವೇಶ ಕೂಡ ಇತ್ತು ಅಲ್ಲಿ ಅಂತ? ಪ್ರಾಣಕ್ಕೆ ಅಪಾಯ ಇತ್ತು ಅಂದರೆ ಗಾಡಿನೂ ಬರ್ತಾ ಇರಲಿಲ್ಲ, ಗಾಡಿ ಒಳಗಡೆ ಬಾಡಿಗಳು ಬರ್ತಾ ಇರಲಿಲ್ಲ. ಸೊ ಅಶೋಕ್ ಕುಮಾರ್ ಸರ್, ಇಂಥ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಹೊಸ ಅಧಿಕಾರಿಯೊಬ್ಬ ಪ್ರಕರಣವನ್ನು ಕೈಗೆತ್ತಿಕೊಂಡಾಗ ಇಂಥ ಒಂದು ಊರಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನುವಂಥ ಮಾಹಿತಿ ಆತನಿಗಿದ್ದಾಗ, ನೀವು ಈಗಲೇ ಹೇಳಿದಾಗೆ ಅಟ್ಮೋಸ್ಟ್ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾದಂಥದ್ದು. ನನಗೆ ಪ್ರಶ್ನೆ ಇರುವಂಥದ್ದು, ಯಾಕೆ ಲೋಕಲ್ ಪೊಲೀಸ್ ಕೋಆಪ್ರೇಟ್ ಮಾಡೋದಿಲ್ಲ? ಇಲ್ಲೂ ಕೂಡ ಆ ಸಾಲ್ಸೆ ಗ್ರಾಮದಲ್ಲಿ ಅದು ಒಂದು ಪೊಲೀಸ್ ಠಾಣೆಯ ಲಿಮಿಟ್ಸ್ಗೆ ಬರ್ತಾ ಇತ್ತು. ಅಲ್ಲಿಯ ಪೊಲೀಸರಿಗೆ ಅದರ ಬಗ್ಗೆ ಪಕ್ಕಾ ಮಾಹಿತಿ ಇರುತ್ತೆ. ಆ ಪೊಲೀಸರು ತಮ್ಮ ಮೆನ್ನನ್ನು ಜೊತೆಗೆ ಕಳಿಸಬಹುದಾಗಿತ್ತು. ಇನ್ನೆಲ್ಲೋ ಬೆಂಗಳೂರಿನಲ್ಲಿ ನಮ್ಮ ಲಿಮಿಟ್ಸ್ನವನೊಬ್ಬ ಕಳ್ಳತನ ಮಾಡಿದ್ದಾನೆ, ಆತನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ಸ್ಥಳೀಯ ಪೊಲೀಸರು ಸಹಕಾರ ಕೊಡ್ಬೋದಾಗಿತ್ತು. ಇದು ಯಾಕೆ ಆಗೋದಿಲ್ಲ? ನೀವು ರಾಮಜಿನಗರದ್ದು ಹೇಳ್ತೀರಿ, ಅಷ್ಟು ಕಷ್ಟಪಡ್ಬೇಕಾ ನಿಜವಾಗ್ಲೂ? ಅಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿಂತ ನಮಗೊಬ್ಬ ಬೇಕಾಗಿದ್ದಾನೆ ಅಂದರೆ ಅವ್ರು ಅರೆಸ್ಟ್ ಮಾಡಿ ಕಳಿಸ್ಬೋದಲ್ಲ? ಕೆಲವು ಎರಡಿದೆ ಇದರಲ್ಲಿ. ಒಂದೇನಾಗಿದೆ, ನಮಗೆ ರಾಮಜಿನಗರದಲ್ಲಿ ಏನಾಗಿತ್ತು, ಆ ತಿರುಚನಪಳ್ಳಿಲಿ ಒಂದು ಸರಿ ಇವರು ಡೆಲ್ಲಿನಲ್ಲಿ ಅಫೆನ್ಸ್ ಆಗಿರೋನ ಕರ್ಕೊಂಬಂದಾಗ, ಇವ್ರು ಕರ್ಕೊಂಬಂದು ವರ್ಕ್ ಮಾಡಿದಾಗ ಲಾಕಪ್ ಡೆತ್ ಆಯಿತು. ನಾವು ಹೋಗೋಕ್ಕಿಂತ ಸ್ವಲ್ಪ ದಿವಸದಿಂದ ಲಾಕಪ್ ಡೆತ್ ಆಗಿ ಭಾಳ ದೊಡ್ಡ ಗಲಾಟೆ ಆಗಿ ಬೆಂಕಿ ಎಲ್ಲ ಕೊಟ್ಟು ಇನ್ಸ್ಪೆಕ್ಟ್ರು, DYSP ಎಲ್ಲ ಟ್ರಾನ್ಸ್ಫರು, ಸಸ್ಪೆಂಡಲ್ಲಿ ಆಗಿದ್ದಕ್ಕೆ ಯಾರೂ ಇದಕ್ಕೆ ಕೈ ಹಾಕಲ್ಲ. ಅವ್ರಿಗೆ ಮಾರಲ್ ಫಿಯರ್ ಬಂದುಬಿಟ್ಟಿದೆ. ರಾಮಜಿನಗರದ ತಕ್ಷಣ ಕೈ ಮುಗಿತಾರೆ, ಇಲ್ಲ ಸರ್ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ, ಹಂಗಿದೆ. ಇನ್ನೊಂದು ಪಾರ್ಟ್ ಏನಂದರೆ ಪೇಯ್ಡ್ ರೋಲ್ ಕಾಲ್ ಕೊಟ್ಬಿಡ್ತಾರೆ ಪೊಲೀಸ್ನವರಿಗೆ. ಇನ್ಫ್ಯಾಕ್ಟ್ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡ್ತಾರೆ. ಸೊ ಹಾಗಿದ್ರೆ ಲೋಕಲ್ ಪೊಲೀಸರಿಗೆ ಹೇಳೋದೇ ಮೋಸ್ಟ್ಲಿ ನಮ್ಮಲ್ಲಿ ಅದಕ್ಕೆ ಲೋಕಲ್ ಪೊಲೀಸ್ ಅಸಿಸ್ಟೆಂಟ್ಸ್ ತೊಗೊಳ್ಳಲ್ಲ ನಾವು. ಯಾಕೆಂದರೆ ಎಲ್ಲ ಕಡೆ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತಲ್ವ. ಈ ಪ್ರಾಬ್ಲಮ್ ಇದೊಂದು ಭಾಳ ಇದರಲ್ಲಿದೆ. ಆಮೇಲೆ ಭಯ ಇರುತ್ತೆ ಪೊಲೀಸವ್ರಿಗೂ. ಏನಂದರೆ ಇವರ ಕೈ ಹಾಕಕ್ಕೆ ಹೋದರೆ ಒಂಥರ ಕೆಲವು ಟೈಮು ಕೈ ಸುಟ್ಕೋಬೇಕಾಗುತ್ತೆ. ಅಂದರೆ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಅರೆಸ್ಟ್ ಮಾಡಿ ಹೋದ ನಂತರ ಕೂಡ ಆ ಪೊಲೀಸ್ ಅಲ್ಲೇ ಕೆಲಸ ಮಾಡೋದು. ಹೌದು. ನನಗೇನು ಅನಿಸುತ್ತೆ, ಬ್ಯಾಂಗ್ಳೂರು ನಗರದಲ್ಲಿ ಇಂಥ ಕೇಸಸ್ಸಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಮತ್ತು ಕೆಲವರು ಎಕ್ಸ್ಪರ್ಟ್ಸ್ ಇದ್ದಾರೆ. ಇದನ್ನು ಒಂದು ವರ್ಕ್ಶಾಪ್ ಅಂತ ಮಾಡಬೇಕು. ಎಕ್ಸಾಕ್ಟ್ಲಿ. ಇದು ನಾವು ರೌಡೀಸ್ದು ವರ್ಕ್ಶಾಪ್ ಮಾಡಿದ್ವಿ ಮೊದಲು. ಗೋಪಾಲ್ ಹೊಸೂರ್ ಅವರು ಇದ್ದಾಗ ಅವರು ನನ್ನ ಲಿಮಿಟ್ಸ್ನಲ್ಲಿ ಒಂದು ಇದರಲ್ಲಿ, ಯಾಕೆಂದರೆ ಈ ಹೊಸ ಪೊಲೀಸ್ ಆಫೀಸರ್ಸ್ಗಳಿಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ. ಇದನ್ನು ಕಂಪ್ಯೂಟರೈಸ್ ಮಾಡಿ CD ನಮಗೆ ತೋರಿಸ್ಬೇಕಾಗುತ್ತೆ. ನೀವು ನಂಬಲ್ಲ, ನಾವು ಅಲ್ಲಿ ಏನು ಮಾಡಿದ್ವಿ, ರಾಮಜಿನಗರದಲ್ಲಿ ಒಂದು ಮದುವೆ ಆಯಿತು ಇವ್ರ ಗ್ಯಾಂಗ್ನಲ್ಲಿ. ಆ ಮದುವೆದು ಒಂದು CD ಹೊಡೆದ್ವಿ ನಾವು. ಆ CD ಎಲ್ಲ ಕಳ್ಳರು ಬಂದಿದ್ರು ಆ ಮದುವೆಗೆ. ಯಾಕಂದರೆ ಅವನು ಭಾಳ ಟಾಪ್ ಕ್ಲಾಸ್ ಇವನು ಕಳ್ಳನ ಮಗಳದ ಮದುವೆ. ಸೊ ಎಲ್ಲ ಕಳ್ಳರು ಆಲ್ ಓವರ್ ಇಂಡಿಯಾದಿಂದ ಕಳ್ಳರು ಆ ಮದುವೆಗೆ ಬಂದಿದ್ರು. ಆ CD ತೊಗೊಂಬಂದು ನಾವು ಅದನ್ನು ಒಂದು ಆಲ್ಬಮ್ ಮಾಡಿದ್ವಿ. ಅದನ್ನು ಮಾಡಿ ಬೆಂಗಳೂರಿನಲ್ಲಿ ತೋರಿಸಿದಾಗ ಸಾಕಷ್ಟು CCTVನಲ್ಲಿ ಈ ಕಳ್ಳರು ಅಲ್ಲಿ ದುಡ್ಡು ಹಾಕಿ ಹಣ ಹೊಡಿತಾ ಇರೋದು ಅಫೆನ್ಸ್ ಟ್ಯಾಲಿ ಆಯಿತು. ಸೊ ಈಗ ಈ ನಿಮ್ಮ ಕೊಂಪೆ ಇದೆಯಲ್ಲ, ಈ ಕೊಂಪೆಲಿ ಒಂದು ಮದುವೆ ಆಯಿತು ಅಂದರೆ ಪೊಲೀಸ್ನವರು ಹೋಗಿ ಆ ಮದುವೆದು CD ಯೂಶ್ವಲಿ ಲೋಕಲ್ ಅವರು ತೆಗಿತಾರೆ, ಏನು ವಿಡಿಯೋಗ್ರಾಫರ್, ಅವನ್ನ ಹಿಡಿದು ಟ್ಯಾಪ್ ಮಾಡಿ ಅವ್ರಿಗೆ ಆ CD ಅವ್ರಿಗೆ ಹೋಗೋಕ್ಕಿಂತ ಮೊದಲು ಒಂದು CD ತಂದುಬಿಟ್ರೆ ಸುಮಾರು ಕಳ್ಳರದ್ದು ಫೋಟೋ ನಾವು ಮೇಂಟೈನ್ ಮಾಡ್ಬೋದು.
ಸೊ ಈ ಪೊಲೀಸಿಂಗ್ನ ಆಳ ಅಗಲಗಳು ಎಷ್ಟೆಷ್ಟು ತಿಳ್ಕೊಳ್ತಾ ಹೋದಂತೆ ವಿಸ್ತಾರವಾಗ್ತಾ ಹೋಗುವಂಥದ್ದು. ಕಳ್ಳನ ಮಗಳ ಮದುವೆಯ ಸಿಡಿಯನ್ನು ಸಂಪಾದಿಸಿಕೊಂಡು ಬಹುತೇಕ ಕಳ್ಳರನ್ನು ಗುರುತಿಸಿದಂಥದ್ದು. ಈ ಒಟ್ಟಾರೆ ಪ್ರಕರಣವನ್ನು ನೋಡಿದ ನಂತರ ಒಂದು ವಿಷಯ ಅರ್ಥ ಆಗುತ್ತೆ. VRL ಸಂಸ್ಥೆಯವರು ಕಳ್ಳರನ್ನ ಹಿಡಿಯೋದಕ್ಕೆ ಸಪೋರ್ಟ್ ಮಾಡಿದರು, ಬೆಂಗಳೂರು ಪೊಲೀಸರು ದೊಡ್ಡ ಮಟ್ಟದಲ್ಲಿ ಧೈರ್ಯ ತೋರಿಸಿ ಕಾರ್ಯಾಚರಣೆ ನಡೆಸಿದ್ರು, ಅದೆಲ್ಲ ಸೆಕೆಂಡ್ರಿ. ಆದರೆ ಒಡವೆಗಳನ್ನು ಹಣನ ಇಟ್ಕೊಂಡು ಬಸ್ನಲ್ಲಿ ಹೋಗುವಾಗ ನಿಮ್ಮ ಮೈ ಮೇಲೆ ಕೂಡ ಎಚ್ಚರ ಇರಲಿ. 50,000 1 ಲಕ್ಷ ಜೊತೆಗಿದೆ ಅಂದರೆ ರಾತ್ರಿ ನಿದ್ದೆ ಬರೋದಿಲ್ಲ. ಅಂಥದ್ರಲ್ಲಿ 85 ಲಕ್ಷದ ಒಡವೆಗಳನ್ನು ಕಾಲ ಹತ್ತಿರದ ಬ್ಯಾಗ್ನಲ್ಲಿ ಇಟ್ಕೊಂಡು ಗಾಢವಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡುವಂಥದ್ದು ಇದೆಯಲ್ಲ, ಅದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಇನ್ನೊಂದು ಅಜಿತ್, ಎಸ್ ಸರ್, ಇನ್ಫ್ಯಾಕ್ಟ್ ಅಷ್ಟು ಲಕ್ಷದ್ದು ಜುವೆಲ್ಸ್ ತೊಗೊಂಡೋಗಂಗಿಲ್ಲ. ಅವರು ಈ ಸೇಲ್ಸ್ ಟ್ಯಾಕ್ಸು ಮತ್ತು ಇನ್ಯಾವುದೋ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ಇದು ರೆಗ್ಯುಲರ್ ನಡೀತಾ ಇದೆ. ಯಾಕೆಂದರೆ ಕೆಲವು ಪ್ರೊಫೆಷನಲ್ ಜ್ಯುವೆಲರಿ ಮಾಡ್ತಾರಲ್ಲ, ಅವರು ಇಷ್ಟಿಷ್ಟು ಈ ಸ್ಮಾಲ್ ಜ್ಯುವೆಲರ್ಸ್ ಎಲ್ಲ ಸೇರಿ ಮಾಡಿದ್ದನ್ನು ಒಬ್ಬರು ತೊಗೊಂಡು ಅವರು ಒಬ್ಬರನ್ನ ಈ ಥರ ಕಳಿಸ್ತಾರೆ. ಟ್ರೈನಲ್ಲಿ ಬರುತ್ತೆ, ಕ್ರೋರ್ಸ್ ಟುಗೆದರ್ ಜ್ಯುವೆಲ್ಸ್ ಬರುತ್ತೆ, ಕ್ರೋರ್ಸ್ ಟುಗೆದರ್. ಈಗ ತಮಿಳ್ನಾಡಿನಲ್ಲಿ ಎಕ್ಸ್ಪರ್ಟ್ ಅವ್ರು ಬಂದು ಎಲ್ಲಿ ಇಳಿತಾರೆ ಅಂದರೆ ನಮ್ಮ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಳಿತಾರೆ. ಈ ಕಳ್ಳರು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಬ್ಬ ಕಳ್ಳನ ಒಬ್ಬ ರಿಲೇಷನು ಆ ಜ್ಯುವೆಲರಿ ಶಾಪಲ್ಲಿ ವರ್ಕ್ ಮಾಡ್ತಾರೆ. ಆ ಥರದ ಪ್ರಕರಣಗಳ ಬಗ್ಗೆ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಕಳ್ಳರು ತಮ್ಮ ಪೈಕಿ ಒಬ್ಬನನ್ನ ಜ್ಯುವೆಲರಿ ಶಾಪ್ನಲ್ಲಿ ಅವನಿಗೆ ಗೊತ್ತಿರುತ್ತೆ ಯಾವಾಗ ಈ ಜ್ಯುವೆಲ್ ಗಂಟು ಹೊರಡುತ್ತೆ ಅಂತೇಳಿ. ಇದು ಭಾಳ ವ್ಯವಸ್ಥಿತವಾಗಿ ಹೋಗುತ್ತೆ. ಅವನು ಈ ಯಾವ ಬಸ್ಸಿಗೆ ಹತ್ತುತ್ತಾರೆ ಇವರು ಪ್ರತಿಯೊಂದು ಇನ್ಫಾರ್ಮೇಷನ್ನ ಟ್ಯಾಪ್ ಮಾಡ್ತಾರೆ. ಕಳ್ಳರು ಬರ್ತಾ ಬರ್ತಾ ತುಂಬ ಪ್ರೊಫೆಷ್ನಲ್ ಆಗ್ತಾ ಇದ್ದಾರೆ. ಕಸುಬುದಾರಿಕೆ ಬಹಳ ಬೆಳೀತಾ ಇದೆ. ಆದರೆ ಅದಕ್ಕೆ ತಕ್ಕನ ಹಾಗೆ ಪೊಲೀಸರಲ್ಲೂ ಕೂಡ ಕಸುಬುದಾರಿಕೆ, ಧೈರ್ಯವಂತಿಕೆ ಬೆಳೀತಾ ಇದೆ. ಆದ್ದರಿಂದ ರಾಮ್ ಗ್ಯಾನ್ನಂಥ ಕಳ್ಳರು ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಾ ನಮ್ಮ ಇಬ್ಬರು ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಳ್ಳರ ಕೊಂಪೆ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.